ನಮಸ್ಕಾರ ಎಲ್ಲರಿಗೂ ಆಮಲಕಿ ಏಕಾದಶಿಯ ಶುಭಾಶಯಗಳು. ಇವತ್ತು ನಾನು ಶ್ರೀ ವಿಷ್ಣು ಷಟ್ಪದಿ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ. ಅವಿನಯಮಪನಯ ವಿಷ್ಣೋ ದಮಯ ಮನಃಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ದಿವ್ಯಧುನಿ ಮಕರಂದೇ ಪರಿಮಳ ಪರಿಭೋಗ ಸಚ್ಚಿದಾನಂದೇ ಶ್ರೀಪತಿ ಪದಾರವಿಂದೇ ಭವಭಯ ಖೇದಚ್ಛಿದೇ ವಂದೇ. ಸತ್ಯಪಿ ಭೇದಾಪಗಮೇ ನಾಥ ತವಾಹಂ ನ ಮಾಮಕೀನಸ್ತ್ವಂ ಸಾಮುದ್ರೋ ಹಿ ತರಂಗಃ ಕ್ವಚನ ಸಮುದ್ರೋ ನ ತಾರಂಗಃ. ಉದ್ಧೃತನಗನಗಭಿದನುಜ ಧನುಜ ಕುಲಾಮಿತ್ರ ಮಿತ್ರ ಶಶಿ ದೃಷ್ಟೇ ದೃಷ್ಟೇ ಭವತಿ ಪ್ರಭವತಿ ನ ಭವತಿ ಕಿಂ ಭವತಿರಸ್ಕಾರಃ. ಮತ್ಸ್ಯಾದಿಭಿರವತಾರೈರವತಾರವತಾವತಾ ಸದಾ ವಸುಧಾಂ ಪರಮೇಶ್ವರ ಪರಿಪಾಲ್ಯೋ ಭವತಾ ಭವತಾಪಭೀತೋಹಂ. ದಾಮೋದರ ಗುಣಮಂದಿರ ಸುಂದರವದನಾರವಿಂದ ಗೋವಿಂದ ಭವಜಲಧಿಮಥನ ಮಂದರ ಪರಮಂ ದರಮಪನಯತ್ವಂ ಮೇ. ನಾರಾಯಣ ಕರುಣಾಮಯ ಶರಣಂ ಕರವಾಣಿ ತಾವಕೌ ಚರಣೌ ಇತಿ ಷಟ್ಪದಿ ಮದೀಯೇ ವದನ ಸರೋಜೇ ಸದಾ ವಸತು. ಶ್ರೀ ಆದಿಶಂಕರಾಚಾರ್ಯರಿಂದ ರಚಿತವಾದಂತಹ ಶ್ರೀ ವಿಷ್ಣು ಷಟ್ಪದಿ ಸ್ತೋತ್ರದ ಅರ್ಥವನ್ನು ನೋಡ್ತಾ ಹೋಗೋಣ. ಅವಿನಯಮಪನಯ ವಿಷ್ಣೋ ದಮಯ ಮನಃಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ಭಗವಾನ್ ವಿಷ್ಣುವೇ, ನನ್ನ ಅಹಂಕಾರ ಅವಿನಯವನ್ನು ಕಳೆ, ಮನಸ್ಸನ್ನು ಸಂಯಮಗೊಳಿಸಿ ಇಂದ್ರಿಯ ಸುಖಗಳೆಂಬ ಮೃಗಜಲದ ಬಾಯಾರಿಕೆಯನ್ನು ಶಾಂತಗೊಳಿಸು. ಪ್ರಾಣಿದಯ ಭಾವನೆಯನ್ನು ನನ್ನಲ್ಲಿ ವಿಸ್ತಾರಗೊಳಿಸು. ಈ ಸಂಸಾರ ಸಾಗರದಿಂದ ನನ್ನನ್ನು ದಾಟಿಸು. ದಿವ್ಯಧುನಿ ಮಕರಂದೇ ಪರಿಮಳ ಪರಿಭೋಗ ಸಚ್ಚಿದಾನಂದೇ ಶ್ರೀಪತಿ ಪದಾರವಿಂದೇ ಭವಭಯ ಖೇದಚ್ಛಿದೇ ವಂದೇ. ದೇವಗಂಗಾ ನದಿಯ ಮಕರಂದದ ದಿವ್ಯ ಪರಿಮಳವನ್ನು ಸವಿಯುವ ಸಚ್ಚಿದಾನಂದಾತ್ಮಕವಾದ ಸಾಂಸಾರಿಕ ಭಯ ಮತ್ತು ದುಃಖಗಳನ್ನು ಕತ್ತರಿಸುವ ಶ್ರೀಹರಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತೇನೆ. ಸತ್ಯಪಿ ಭೇದಾಪಗಮೇ ನಾಥ ತವಾಹಂ ನ ಮಾಮಕೀನಸ್ತ್ವಂ ಸಾಮುದ್ರೋ ಹಿ ತರಂಗಃ ಕ್ವಚನ ಸಮುದ್ರೋ ನ ತಾರಂಗಃ.
ಸ್ವಾಮಿ, ಅಲೆಗಳು ಸಾಗರದ್ದಾದರೂ ಸಾಗರವು ಅಲೆಗಳದ್ದಲ್ಲ. ಹಾಗೆಯೇ ನನಗೂ ನಿನಗೂ ವಾಸ್ತವವಾಗಿ ಪ್ರತ್ಯೇಕತೆ ಇಲ್ಲದಿದ್ದರೂ ನಾನು ನಿನ್ನವನೇ, ನೀನಾದರೋ ನನ್ನವನಲ್ಲ. ಈ ರೀತಿ ಸ್ವಾಮಿಯಾದ ನಿನಗೂ ದಾಸನಾದ ನನಗೂ ಮಹದಂತರವಿದೆ. ಉದ್ಧೃತ ನಗ ನಗಭಿದನುಜ ಧನುಜ ಕುಲಾಮಿತ್ರ ಮಿತ್ರ ಶಶಿ ದೃಷ್ಟೇ ದೃಷ್ಟೇ ಭವತಿ ಪ್ರಭವತಿ ನ ಭವತಿ ಕಿಂ ಭವತಿ ತಿರಸ್ಕಾರಃ. ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದ ಗಿರಿಧರನೇ, ಗಿರಿಭಂಜನನಾದ ದೇವೇಂದ್ರನ ಸಹೋದರನಾದ ಉಪೇಂದ್ರನೇ, ರಾಕ್ಷಸ ಕುಲಾಂತಕನೇ, ಚಂದ್ರ ಸೂರ್ಯರೇ ಎರಡು ಕಣ್ಣುಗಳಾಗಿರುವವನೇ, ನಿನ್ನ ಪ್ರಭಾವಶಾಲಿಯಾದ ದೃಷ್ಟಿಪಾತ ಮಾತ್ರದಿಂದ ಸಂಸಾರದ ವಿಷಯದಲ್ಲಿ ಅನಾದರ ಉಂಟಾಗುವುದಿಲ್ಲವೇ? ಮತ್ಸ್ಯಾದಿಭಿರವತಾರೈರವತಾರವತಾವತಾ ಸದಾ ವಸುಧಾಂ ಪರಮೇಶ್ವರ ಪರಿಪಾಲ್ಯೋ ಭವತಾ ಭವತಾಪಭೀತೋಹಂ. ಹೇ ಪರಮೇಶ್ವರ, ಸಂಸಾರದ ಆಧ್ಯಾತ್ಮಿಕ, ಆಧಿದೈವಿಕ, ಆಧಿಭೌತಿಕಗಳೆಂಬ ಮೂರು ವಿಧವಾದ ತಾಪಗಳಿಂದ ಹೆದರಿರುವ ನನ್ನನ್ನು ಮತ್ಸ್ಯ ಮುಂತಾದ 10 ಅವತಾರಗಳನ್ನೆತ್ತಿ ಭೂಮಿಯನ್ನು ಯಾವಾಗಲೂ ಕಾಪಾಡುತ್ತಿರುವ ನೀನು ಪರಿಪಾಲಿಸು. ದಾಮೋದರ ಗುಣಮಂದಿರ ಸುಂದರವದನಾರವಿಂದ ಗೋವಿಂದ ಭವಜಲಧಿಮಥನ ಮಂದರ ಪರಮಂ ದರಮಪನಯ ತ್ವಂ ಮೇ. ಕಲ್ಯಾಣ ಗುಣಗಳಿಗೆ ಆಶ್ರಯ ಸ್ಥಾನನಾದ ದಾಮೋದರನೇ, ಅಂದವಾದ ಮುಖ ಪದ್ಮವುಳ್ಳವನೇ, ಗೋವಿಂದನೇ, ಸಂಸಾರ ಸಾಗರವನ್ನು ಕಡೆಯುವ ಮಂದರಗಿರಿಯೇ, ನನಗೆ ಪ್ರಾಪ್ತವಾಗಿರುವ ಅತೀವ ಭಯವನ್ನು ದೂರ ಮಾಡು. ನಾರಾಯಣ ಕರುಣಾಮಯ ಶರಣಂ ಕರವಾಣಿ ತಾವಕೌ ಚರಣೌ ಇತಿ ಷಟ್ಪದಿ ಮದೀಯೇ ವದನ ಸರೋಜೆ ಸದಾ ವಸತು. ಕರುಣಾಮಯನಾದ ನಾರಾಯಣನೇ, ನಿನ್ನ ಚರಣಗಳಿಗೆ ಶರಣಾಗತನಾಗಿದ್ದೇನೆ. ಈ ಷಟ್ಪದಿ ಸ್ತೋತ್ರವೆಂಬ ದುಂಬಿಯು ನನ್ನ ಮುಖ ಕಮಲದಲ್ಲಿ ಯಾವಾಗಲೂ ವಾಸಿಸಲಿ. ಈ ರೀತಿಯಾಗಿ ಶ್ರೀ ಆದಿಶಂಕರಾಚಾರ್ಯರಿಂದ ರಚಿತವಾದಂತಹ ಶ್ರೀ ವಿಷ್ಣು ಷಟ್ಪದಿ ಸ್ತೋತ್ರ ಅಥವಾ ಷಟ್ಪದಿ ಸ್ತೋತ್ರ ಸಂಪೂರ್ಣವಾಯಿತು. ನಾವೆಲ್ಲ ಈ ಏಕಾದಶಿಯ ಶುಭ ಸಂದರ್ಭದಲ್ಲಿ ಈ ಷಟ್ಪದಿ ಸ್ತೋತ್ರವನ್ನು ಹೇಳಿ ಕೇಳಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.